ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾನು ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಆಯ್ಕೆ ಆಗಬೇಕು, ಬೇರೆ ಯಾವ ರಾಜ್ಯದಿಂದನೂ ಕೂಡ ರಾಜ್ಯಸಭೆಗೆ ಆಯ್ಕೆ ಆಗಬಾರದು ಅಂತ ಪಟ್ಟನ್ನ ಹಿಡಿದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ರಾಜ್ಯಸಭೆಗೆ ಆಯ್ಕೆ ಆಗಬೇಕು ಅಂತ ಬಂದಾಗ ಕೆಲವರಿಗಿರುತ್ತೆ ನಮ್ಮ ರಾಜ್ಯದಿಂದನೇ ನಾವು ಆಯ್ಕೆ ಆಗಬೇಕು ಅಂತ. ಈಗ ಕೆಲವರು ಆಯ್ಕೆಯಾಗಿ ಹೋಗಿದ್ದಾರೆ, ಬಟ್ ಏನು ಕೊಡುಗೆ ಕೊಡ್ತಿದ್ದಾರೆ ಏನಿಲ್ಲ. ಮಾಜಿ ಪ್ರಧಾನಿ ದೇವೇಗೌಡರು ಅಂತ ಬಂದಾಗ ಈ ಹಿಂದೆ ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಈಗ ಇಂಥ ಇಳಿ ವಯಸ್ಸಿನಲ್ಲೂ ಕೂಡ ಅವರು ನಾನು ಕರ್ನಾಟಕದಿಂದಾನೇ ಆಯ್ಕೆ ಆಗಬೇಕು ಅಂತ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಮುಂದೆ ದೇವೇಗೌಡರಿಂದ ಬೇಡಿಕೆ ಬಂದಿರುವಂಥದ್ದು. ಜೂನ್ನಲ್ಲಿ ದೇವೇಗೌಡರ ರಾಜ್ಯಸಭೆ ಅವಧಿ ಪೂರ್ಣ ಆಗುತ್ತೆ. ಮಹಾರಾಷ್ಟ್ರದಿಂದ ನೇಮಕ ಮಾಡುವಂತ ಚಿಂತನೆ ನಡೆಸಿದಂತ ಬಿಜೆಪಿ ಆದರೆ ಕರ್ನಾಟಕದಿಂದನೇ ಆಯ್ಕೆ ಮಾಡಿ ಅಂತ ದೇವೇಗೌಡರು ಬೇಡಿಕೆ ಇಟ್ಟಿದ್ದಾರೆ. ಕರ್ನಾಟಕದಿಂದ ಒಂದು ಸ್ಥಾನ ಮಾತ್ರ ಆಯ್ಕೆ ಮಾಡುವಷ್ಟು ಬಿಜೆಪಿ ಶಾಸಕರ ಸಂಖ್ಯೆ ಇದೆ. ಹಾಗಾಗಿ ಜೆಡಿಎಸ್ ಶಾಸಕರನ್ನ ಜೊತೆ ಸೇರಿಸಿದ್ರು ಕೂಡ ಒಂದು ಸೀಟ್ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ಹೀಗಾಗಿ ಕರ್ನಾಟಕದಿಂದ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಮಾಡೋದಕ್ಕೆ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮಹಾರಾಷ್ಟ್ರದಿಂದ ದೇವೇಗೌಡರನ್ನ ಆಯ್ಕೆ ಮಾಡೋದಕ್ಕೆ ಅಂತ ಚಿಂತನೆ. ಆದರೆ ನಾನು ಸಾಯೋವರೆಗೂ ಕರ್ನಾಟಕ ಮಣ್ಣಿಗೇನೆ ಸೇವೆ ಮಾಡಬೇಕು, ಇದು ದೇವೇಗೌಡರ ಪಟ್ಟು. ಹೀಗಾಗಿ ಇಲ್ಲಿಂದಲೇ ಆಯ್ಕೆ ಮಾಡಿ ಅಂತ ದೇವೇಗೌಡರು ಪಟ್ಟನ್ನ ಹಿಡಿದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯವರು ಏನು ಹೇಳ್ತಾರೆ ನೋಡಬೇಕಾಗುತ್ತೆ. ಯಾಕೆಂದರೆ ಈಗ JDS BJP ಎರಡೂ ಸದಸ್ಯರನ್ನು ಸೇರಿಸಿದ್ರು ಕೂಡ ಒಬ್ಬರನ್ನ ಮಾತ್ರ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಇರೋದು.